ಎಲ್ಲಿದ್ಯಾ ಪುಳಿ? ನಾನು ಸ್ಪ್ರೌಟ್ಸ್ ತಿಂತಾ ಇದ್ದೀನಿ. ನಿಮ್ಗೆ ಹೋಗಿ ಇವತ್ತು ಪುಳಿಯೋಗರೆ ಮಾಡಿದೆ. ಇವತ್ತು ರೈಸ್ ಚೆನ್ನಾಗೇ ಆಗಿರಲಿಲ್ಲ, ತಿನ್ನೋಕ್ಕೆ ಬೇಜಾರಾಗೋಯ್ತು ಇವತ್ತು. ಮಕ್ಳು ಅದಕ್ಕೆ ಇವತ್ತು ಸ್ಪೋರ್ಟ್ಸಲ್ಲೇ ಕೊಟ್ಟಿದ್ದೀನಿ ತಿನ್ನೋಕ್ಕೆ. ಹೋಯ್ತವ್ರು. ಬಾಯ್ ಬಾಯ್. ಪುಳ್ಳಿ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಅವಳಾಗಲಿ. ಬಾಯ್. ಆಯಿತು, ಟೈಮ್ ನಿಮ್ಮದು. ಜಿಮ್ ಮುಗಿಸ್ಕೊಂಬರ್ಬೇಕಾದ್ರೆ ವೆಯ್ಟ್ ಲಾಸ್ ಆಗಬೇಕು, ವೆಯ್ಟ್ ಗೇಯ್ನ್ ಆಗಬೇಕು, ಎನರ್ಜೆಟಿಕ್ ಆಗಿರಬೇಕು, ಇಮ್ಯುನಿಟಿ ಹೆಲ್ತ್ ಚೆನ್ನಾಗಿರಬೇಕು, ಡೈಜೆಸ್ಟಿವ್ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಂತೆ. ರಾತ್ರಿದು ಅನ್ನ ಮಿಕ್ಕಿತ್ತು, ಸೊ ಇದಕ್ಕೆ ಅನ್ನಕ್ಕೆ ಮೊಸರು ಮತ್ತು ನೀರು ಮೊದಲೇ ನಾನು ನೀರಲ್ಲಿ ನೆನಾಕಿ ಬಿಟ್ಬಿಟ್ಟಿರ್ತೀನಿ, ಆಮೇಲೆ ಅದಕ್ಕೆ ಮೊಸರು ಹಾಕ್ತೀನಿ. ಸೊ ನಾನು ಜಿಮ್ ಮುಗಿಸ್ಕೊಂಬಂದು ಮೊಸರು ಹಾಕಿದ್ದೆ, ಚೆನ್ನಾಗಿ ನೆಂದಿರುತ್ತೆ. ಈಗ ಮಧ್ಯಾಹ್ನ ಊಟಕ್ಕೆ ಬೆಳಗ್ಗೆ ನೆನಾಕಿದ್ರೆ ಸಾಕು. ಬೆಳಗ್ಗೆ ಏನಾದರೂ ತಿನ್ನಬೇಕು ಮೊಸರನ್ನ ಅಂದರೆ ನೈಟ್ ನೆನಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಇಷ್ಟು ತೊಗೊಂಡಿರೋದು. ಇದನ್ನು ಡೈರೆಕ್ಟು ಅದಕ್ಕೇನೆ ಹಾಕ್ತೀನಿ. ಈಗ ಇದನ್ನೆಲ್ಲ ಇದಕ್ಕೆ ಡೈರೆಕ್ಟ್ ಆಗಿ ಹಾಕೊಂಡ್ಬಿಡ್ತೀನಿ. ಚಿಕನ್ ಕೂಡ ಬೇಯಕ್ಕೆ ಇಟ್ಟಿದ್ದೀನಿ. ಓಕೆ, ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬುಜ್ಜು ಬರೋ ಟೈಮ್ ಆಯಿತು. ಅವಳಿಗೆ ಬಾಕ್ಸಿಗೆ ರೆಡಿ ಮಾಡಿಕೊಡ್ಬೇಕಲ್ವ, ಅದಕ್ಕೆ ಏನು ರೆಸಿಪಿ ಮಾಡ್ಕೊಡೋದು ಅಂತ ನೋಡ್ತಾಯಿದ್ದೆ. ಮೊಟ್ಟೆ ಹಂಗೆ ಕೊಟ್ಟರೆ ಅವಳು ತಿನ್ನೋದೇ ಇಲ್ಲ, ವಾಪಸ್ ಹಂಗೆ ರಿಟರ್ನ್ ತೊಗೊಂಬರ್ತಾಳೆ. ಅದಕ್ಕೆ ನಾನು ಚಿಕನ್ ಬೇಯಿಸಿದ್ದೆ ಅಲ್ವಾ, ಅದೇ ಪ್ಯಾನಲ್ಲಿ ಮಸಾಲೆ ಎಲ್ಲ ಹಾಗೇ ಇರುತ್ತೆ. ಸೊ ನಾನು ಮೊಟ್ಟೆನ ತುರ್ಕೊಂಡಿದ್ದೀನಿ, ಮತ್ತು ಅದಕ್ಕೆ ಚಿಕನ್ನು ಇತ್ತಲ್ವ, ಅದೇ ಚಿಕನ್ನ ಸ್ವಲ್ಪ ಒಂದೆರಡು ಪೀಸ್ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣ ಸಣ್ಣಗೆ ಪೀಸ್ ಮಾಡ್ಕೊಂಡಿದ್ದೀನಿ. ಈಗ ಅದೇ ಮಸಾಲಕ್ಕೆ ಫುಲ್ಲು ಅದನ್ನು ಹಂಗೆ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಕಟ್ಟಿ ಕೊಟ್ಟರೆ ಆರಾಮಾಗಿ ತಿನ್ಕೊಂಬರ್ತಾಳೆ. ಮೊಟ್ಟೆನೂ ಖಾಲಿ ಆಗುತ್ತೆ, ಅವಳ ಬಾಡಿಗೆ ಏನು ಹೋಗಬೇಕೋ ಅದು ಕೂಡ ಹೋಗುತ್ತೆ. ಇಲ್ಲ ಬರೀ ಖಾಲಿ ಮೊಟ್ಟೆ ಕೊಟ್ಟರೆ ತಿನ್ಕೊಂಡೇ ಬರೋಲ್ಲ, ರಿಟರ್ನ್ ಹಂಗೆ ತೊಗೊಂಬರ್ತಾಳೆ. ಬಾಕ್ಸಿಗೆ ಕೊಡ್ಬೋದು ಹಂಗೆ ತಿನ್ನೋ ಥರ. ಇಲ್ಲ ಅವಳು ತಿಕ್ಲು ಥರ ಆಡ್ತಾವಳ ಆಗ್ಲಿಂದ. ಪಕ್ಕ ನಿನ್ನ ಕೈ ಹೊಸ್ಕೊತಾಳೆ. ಅಮ್ಮ ನೀನೇ ತಾನೆ ಅಂದಿದ್ದು, ನೀನು ತಾನೆ ತೋರಿಸಿದ್ದು. ಇವತ್ತು ಮನೇಲಿ ಹಾಲಿತ್ತು, ಸೊ ಹಾಲು ನೋಡಿ ಕಾಫಿ ಪುಡಿ ನೋಡ್ಬಿಟ್ಟೆ. ಅದರಲ್ಲೂ ಬ್ರೂ ಕಾಫಿ ಪೌಡ್ರ್ ನೋಡಿದೆ ಅಂದರೆ ಕಾಫಿ ಕುಡ್ಬಿಡ್ಬೇಕು ಅನ್ಸುತ್ತೆ. ಆಲ್ರೆಡಿ ನಾನು 1.5 month ಏನೋ ಆಗಿದೆ ಕಾಫಿನೇ ಕುಡ್ದಿದ್ದಿಲ್ಲ. ಇದು ಬ್ರೂ ಕಾಫಿ ಪುಡಿ, ಸೊ ಅದಕ್ಕೆ ಮಾಡ್ತಾ ಇದ್ದೀನಿ ಇವತ್ತು. ಆ ಥರ ಬನ್ನಿ ವಿಡಿಯೋಗ್ರಾಫರ್. ಇದು ಬೆಲ್ಲ ಪಾಕಕ್ಕೆ ಇಟ್ಟಿದ್ದೀನಿ. ಇವತ್ತೊಂದು ರೆಸಿಪಿ ಮಾಡೋಣ ಅಂದ್ಬಿಟ್ಟು ಪಾಕ ಆಗಲಿ ಇದು. ಈಗ ಒಂದು ಮಗ್ಗಲಿ ಹಾಲು, ಇನ್ನೊಂದು ಮಗ್ಗಲಿ ಎರಡು ಒಟ್ಟಿಗೆ ಸೇರಿಸಿ, ನಾನು ಎರಡು ಒಟ್ಟಿಗೆ ಸೇರಿಸ್ತಾ ಇಲ್ಲ, ಸಪ್ರೇಟ್ ಹಾಕೊಂಡಿದ್ದೀನಿ. ಮೇಲಿಂದೇ ಎತ್ತುಗೆ ಘಮ 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 ಅಂತ ಇದೆ. ಆ ಬ್ರೂ ಸ್ಮೆಲ್ ಬರುತ್ತಲ್ಲ, ನಿಜವಾಗ್ಲೂ ಕ್ರೇಜಿ ಅಂದರೆ ಕ್ರೇಜಿ. ನನಗಂತೂ ತುಂಬಾ ಇಷ್ಟ ಇದು ಬ್ರೂ ಕಾಫಿ ಪೌಡರ್ ಅಲ್ಲ, ಕಾಫಿ ತುಂಬಾ ಇಷ್ಟ ಆಗುತ್ತೆ. ಸೂಪರ್ ಆಗಿದೆ. ಬಟ್ ನಾನು ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊತೀನಿ, ನಾನು ಸ್ಟ್ರಾಂಗ್ ಅಲ್ವಾ. ಸೊ ತುಂಬ ಬೇಕಾಗಿದೆಯಾ? ಬೇಡಪ್ಪ, ಅವಳಿಗೆ ಸ್ವಲ್ಪ ಹೀಟ್ ಆಗಿದೆಯಂತೆ, ಅದಕ್ಕೆ ಲಾಸ್ಟ್ ಸ್ವಲ್ಪ ಆಗ್ತಾಯಿದೆ. ಸ್ವೀಟ್ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಬಾಯ್. ಜೀನಿ ಪೌಡ್ರು ಹಂಗೆ ಇತ್ತು, ಖಾಲಿನೇ ಮಾಡಿರಲಿಲ್ಲ. ಸೊ ಇದು ನನಗೆ ಕುಡಿಯೋಕ್ಕೆ ತುಂಬ ಕಷ್ಟಪಡ್ತಾ ಇದ್ರಲ್ವ, ಅದಕ್ಕೆ ಅದರಲ್ಲಿ ಬೇರೆ ಏನಾದರೂ ಮಾಡೋಣ ಅಂದ್ಬಿಟ್ಟು ಇವತ್ತು ಮಾಡಿದ್ದೀನಿ. ಲಾಡು ಥರ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಇನ್ನೂ ಇದೆ, ಮಾಡ್ತಾಯಿದ್ದೀನಿ. ರುದ್ಯ ಬಂದಿದ್ದಾಳೆ. ಟೇಸ್ಟ್ ಆಗಿದೆಯಾ? ಚೆನ್ನಾಗಿದೆ ಫ್ರೆಂಡ್ಸ್. ಇನ್ನೂ ಇಷ್ಟಿದೆ, ಮಾಡ್ತಾನೇ ಇದ್ದೀನಿ. ಸೂಪರ್ ಆಯಿತು, ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಬಟ್ ಇದಕ್ಕೆ ಇನ್ನೂ ಕೆಲವೊಂದು ಐಟಮ್ಸು ನನ್ನ ಹತ್ರ ಇರಲಿಲ್ಲ, ಆದ್ದರಿಂದ ಏನಿದೆ ಅದರಲ್ಲಿ ಅಷ್ಟೇ ಮಾಡಿದ್ದೀನಿ.
ಇದಕ್ಕೆ ಕೊಬ್ಬರಿ ಇದ್ದಿದ್ದಂತೂ ತುಂಬಾ ಟೇಸ್ಟ್ ಕೊಡುತ್ತೆ. ಕೊಬ್ಬರಿ ಇಲ್ಲ ನನ್ನ ಹತ್ರ. ರುದ್ಯಂಗೆ ಕೊಟ್ಟು ನೋಡಿದ್ದೀನಿ, ಅವಳು ಸ್ವೀಟಾಗೇ ಇದೆ, ಖಾರ ಇಲ್ಲ ಅಂತ ಹೇಳಿದ್ಲು. ಅವಳು ಬಂದ ಮೇಲೆ ಗೊತ್ತಾಗುತ್ತೆ ಹೇಗಿದೆ ಅಂತ. ನಾನು ಬಂದಮೇಲೆ ಹೇಳೋಕ್ಕಾಗಲ್ಲ. ಅವಳು ಬಂದಮೇಲೆ, ಅವಳಿಗೆ ಅಲ್ವಾ ಜಾಸ್ತಿ ಮಾಡಿರೋದು, ಅದಕ್ಕೆ ಹೇಳ್ತಾ ಇರೋದು. ನೀನು ತಿನ್ಬೇಡ ಅಂತ ಏನು ರೆಸ್ಟ್ರಿಕ್ಷನ್ ಆಗಿಲ್ಲ. ನಿಂಗೆ ಗೊತ್ತಿಲ್ಲದೆ ಅಲ್ಲ ಸಲ ತಿಂದಿರ್ತೀನಿ. ಹಿಂಗೆ ಅವಳು ಬೈತಾಳೆ ಅಂದ್ಬಿಟ್ಟು ಗೊತ್ತಿಲ್ದಂಗೆ ತಿಂದು ಖಾಲಿ ಮಾಡಿರ್ತಾಳೆ. ಕ್ಯಾಪ್ ಮಾತ್ರ ಹಂಗೆ ಮುಚ್ಚಿಟ್ಟಿರ್ತಾಳೆ. ನಾನು ನೋಡೇ ಇಲ್ಲ, ಇವತ್ತು ನೋಡ್ತಾ ಇದ್ದೀನಿ. ಇದೇನು ಡಬ್ಬ ಇನ್ನೂ ಇಲ್ಲೇ ಇದೆಯಾ, ಖಾಲಿ ಆಗಿಲ್ವ ಅಂತ. ಖಾಲಿ ಮಾಡಿ ಡಬ್ಬ ಕ್ಯಾಪ್ ಹಂಗೆ ಮುಚ್ಚಿಕ್ಕೇವಳು, ತೊಳೆಯೋಕ್ಕಾಗೇ ಇಲ್ಲ. ಹಂಗೆ ನನ್ನ ಮಕ್ಕಳ ಕತೆ. ಸೊ ಇದು ರೆಡಿ ಆಯಿತು. ಏನೇನು ಹಾಕಿ ಮಾಡಿದ್ದೀನಿ ಅಂದ್ಬಿಟ್ಟು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ, ಲಿಂಕ್ ಕೂಡ ಹಾಕ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ. FBಲೂ ಹಾಕಿರ್ತೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಒಂದ್ಸಲ ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು, ಕಮೆಂಟು, ಶೇರ್ ಕೂಡ ಮಾಡಿ. ಸೊ ನಾನು ಇದನ್ನೆಲ್ಲ ಮುಗಿಸ್ಬಿಟ್ಟು ಅವಳನ್ನ ಕರ್ಕೊಂಬರೋಕೆ ಹೋಗಬೇಕು. ಸೊ ಇದೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲೇ ಸಾಕಾಗೋಗುತ್ತೆ. ಇನ್ನು ಬಂದು ಸ್ವಲ್ಪ ಲೈಟಾಗಿ ದೋಸೆ ಇಟ್ಟಿದೆ, ದೋಸೆ ಹಾಕ್ಕೊಡ್ತೀನಿ ಇವತ್ತು ಅಷ್ಟೇ. ಸೊ ಬಾಯ್ ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ. ಹಾಗೆ ಜೀನಿಲಿ ನೀವು ಟ್ರೈ ಮಾಡಿದ್ರ ಕಮೆಂಟ್ ಹಾಕಿ. ರುಜ್ಜುಂಗೆ ಇನ್ನೂ ಟೆಸ್ಟ್ ನಡೀತಾ ಐತೆ, ಅವಳು ಓದ್ಕೋತಾವಳೆ. ಇವಳು ಅರ್ಧಂಬರ್ಧ ಮುಗಿಸ್ಬಿಟ್ಟು ಬಂದವಳು ಹೋಮ್ವರ್ಕ್. ಈಗ ಅವಳಿಗೆ ದೋಸೆ ಹಾಕ್ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ಏನು ಬೇಡ, ಬೇಡ. ಪಾತ್ರೆ ಲಾಟ್ ಬಿದ್ದಿದ್ದು, ಅವನು ನೀಟಾಗಿ ತೊಳೆದು ಇಲ್ಲೆಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಬಂದು ಈಗ ದೋಸೆ ಹಾಕೋಕ್ಕೆ ರೆಡಿ ಮಾಡಿದ್ದೀನಿ. ದೋಸೆ ತಿಂದ್ಬಿಟ್ಟು ಒಂದೇ ಸಲ ತಿಂದ್ಬಿಟ್ಟು ಮತ್ತೆ ಮಲ್ಕೊಂಡು ಎದ್ದೊಳೋದು ಎಲ್ಲ ಮಾಡಬೇಡ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅವಳಿಗೆ ದೋಸೆ ಹಾಕ್ಕೊಟ್ಟು ನಾನು ಸ್ವಲ್ಪ ಏನಾದರೂ ತಿಂದುಬಿಟ್ಟು ಓದಿಸ್ಬಿಟ್ಟು ಮಲ್ಕೋತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್, ಕಮೆಂಟ್ ಕೂಡ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನೋಡಿ, ಫುಲ್ಲು ವಿಡಿಯೋ ನೋಡಿದ್ದು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.